ರಾಜ್ಯ ಸರ್ಕಾರ ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ಜಾತಿ ಸಮೀಕ್ಷೆ ನಡೆಸುತ್ತಿದ್ದು, ದೀವರು ಸಮುದಾಯ ದೀವರು ಎಂದೇ ಸಮೀಕ್ಷೆಯಲ್ಲಿ ಬರೆಸುವಂತೆ ದೀವರ ಕ್ಷೇಮಾಭಿವೃದ್ಧಿ ಸಂಘ ತಿಳಿಸಿದೆ. ಆಯೋಗ ಬಂದಾಗ 26 ಸಮುದಾಯ ಸೇರಿಸಿ ಈಡಿಗರ ಸಮಾಜ ಎಂದು ಮಾಡಿದರು. 1965ರಿಂದ ಹಿಂದಿನಿಂದಲೂ ಎಲ್ಲರೂ ದೀವರು ಎಂದು ಶೈಕ್ಷಣಿಕ ದಾಖಲೆಯಲ್ಲಿ ನಮೂದಿಸುತ್ತಿದ್ದೆವು. ಹಾವನೂರು ವರದಿ 1975ರಲ್ಲಿ ಬಂದ ನಂತರ 26 ಸಮುದಾಯವನ್ನು ಸೇರಿಸಿ ಈಡಿಗ ಎಂದು ನಮೂದಿಸಲಾಯಿತು ಎಂದರು. ದೀವರು ಗುಡ್ಡಗಾಡು ಪ್ರದೇಶದ ನಿವಾಸಿಯಾಗಿದ್ದೇವೆ. ಚಿಕ್ಕಮಗಳೂರು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತು ಶಿವಮೊಗ್ಗದಲ್ಲಿ ಹೆಚ್ಚಿದ್ದೇವೆ. ಉತ್ತರ ಕನ್ನಡದಲ್ಲಿ ನಾಮಧಾರಿಗಳು ಮತ್ತು ದಕ್ಷಿಣ ಕನ್ನಡದ ಬಿಲ್ಲವರು ಈಗಲೂ ತಮ್ಮ ಕುಲಗಳನ್ನು ಬರೆಸುತ್ತಿದ್ದಾರೆ. ಶಿವಮೊಗ್ಗದಲ್ಲಿ ಮಾತ್ರ ಈಡಿಗರು ದೀವರು ಎಂಬ ಗೊಂದಲವಿದೆ ಎಂದರು. ಸರ್ಕಾರಿ ದಾಖಲೆಯಲ್ಲಿ ಈಡಿಗರು ಬದಲಿಗೆ ದೀವರು ಎಂದು ನಮೂದಿಸಲಿ ಎಂದು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಈಡಿಗ ಸಂಘದ ಅಧ್ಯಕ್ಷ ನಾಗರಾಜ್ ಮಾಹಿತಿ ನೀಡಿದರು. ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಹಿಂದುಳಿದ ವರ್ಗಗಳ ಆಡಳಿತದಲ್ಲಿ ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ಜಾತಿವಾರ ವಿಂಗಡಣೆ ಮಾಡುವಾಗ ನಾವು ಅದನ್ನೆಲ್ಲರೂ ಸಹಿತ ತಾವು ಮನಗಂಡಿದ್ದೀರಿ, ನಾವು ತಿಳ್ಕೊಂಡಿದ್ದೇವೆ. ನಮಗಿಂತ ಹೆಚ್ಚಿಗೆ ನೀವು ತಿಳ್ಕೊಂಡಿರ್ತೀರಿ. ಇದು ಬಂದಿರೋದು ನಮ್ಮ ದೀವರ ಜನಾಂಗ ಅಂತ ಆಗಿರೋದು 1976 ಹಾವನೂರು ಕಮಿಷನಲ್ಲಿ 76ನೇ ವಿಷಯಲ್ಲಿ ಹಾವನೂರು ಕಮಿಷನ್ ಬಂದಾಗ ದೇವರಾಜ ಅರಸರು CM ಆಗಿದ್ದರು. ಆ ಕಾಲದಲ್ಲಿ ಹಾವನೂರು ಕಮಿಷನ್ ಬಂದಾಗ ನಮ್ಮ 27 ಒಳಪಂಗಡಗಳನ್ನು ಸೇರಿಸಿ ಈಡಿಗ ಸಮುದಾಯ ಅಂಥೇಳಿ ಅವಾಗ ಮಾಡಿದರು. ಅದರಲ್ಲಿ ನಾವು ದೀವರು, ಬಿಲ್ಲವರು, ಪೂಜಾರು, ನಾಮಧಾರಿ ನಾಯಕರು, ಸಿದ್ದಾಪುರ ತಾಲೂಕಿನಲ್ಲಿ ಬರ್ತದೆ, ಶಿರ್ಸಿ ಸಿದ್ದಾಪುರ ಆ ಕಡೆ ಬರುತ್ತೆ. ಸೌತ್ ಕನ್ನಡದಲ್ಲಿ ಬಿಲ್ಲವರು ಮತ್ತು ಪೂಜಾರು ಅಂತ ಬರ್ತದೆ. ಆದರೆ ಎಲ್ಲರೂ ಸಹಿತ ಎಲ್ಲ ಜಿಲ್ಲೆಯಲ್ಲೂ ವಾಸವಾಗಿದ್ದೇವೆ. ನಾವು ಬಂದಾಗ 26 ಉಪಪಂಗಡಗಳು ಈಡಿಗ ಅಂಥೇಳಿ ಮೇನ್ ಹೆಡ್ಲೈನಲ್ಲಿ ಮಾಡಿ ಉಳಿದ ಪಂಗಡಗಳನ್ನು ಅದಕ್ಕೆ ನಮಗೆ ಸೇರಿಸ್ಕೊಂಡು ಬಂದರು. ಅವತ್ತಿಂದ ಏನೇ ಅದ್ರ ಹಿಂದಿದ್ದವು ಎಲ್ಲ ನಮ್ಮ ರೆಕಾರ್ಡುಗಳು ಏನಿದ್ದಾವೆ ಅಂತಂದರೆ ಸುಮಾರು ಅಂದಾಜು 1965ನೇ ಇಸ್ವಿಯಿಂದ ಹಿಂದೆ ಏನು ನಾವು ಜನಾದರಿದ್ದೇವೆ ಎಲ್ಲರದ್ದು ಸಹಿತ ದೀವರು ಜನಾಂಗ, ದೀವರು ಅಂತಲೇ ನಾವು ಜಾತಿ ಇದರಲ್ಲಿ ಬರೆಸಿದ್ದೇವೆ. ತದನಂತರದಲ್ಲಿ ಅದು ಬಂದ ಮೇಲೆ ಸ್ಕೂಲಿಗೆ ಸೇರಿಸುವಾಗ ಈಡಿಗ ಸಮುದಾಯ ಅಂಥೇಳಿ ಜನಾಂಗ ಅಂತೇಳಿ ಬರೆಸಿದ್ದಾರೆ. ಅದು ಒಂದು ಪಾರ್ಟು. ನಮ್ಮದು ದೀವರ ಜನಾಂಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಮುಖ್ಯವಾಗಿ ನಾವು ಟ್ರೈಬಲ್ಸ್ ಇದ್ದಂಗೆ. ಟ್ರೈಬಲ್ಸ್ ಅಂತಂದರೆ ನಾವು ಗುಡ್ಡಗಾಡು ಪ್ರದೇಶದಲ್ಲಿ ಜೀವನ ಮಾಡಿ ನಮ್ಮ ಕೃಷಿಯೇ ಪ್ರಧಾನವಾದದ್ದು ದೇವರ ಜನಾಂಗಕ್ಕೆ. ಕೃಷಿ ಬಿಟ್ಟರೆ ನಮಗೇನೂ ಗೊತ್ತಿಲ್ಲ. ಶಿವಮೊಗ್ಗ ಜಿಲ್ಲೆ ಇರ್ಬೋದು ಮತ್ತು ಉತ್ತರ ಕನ್ನಡ ಜಿಲ್ಲೆ ಇರ್ಬೋದು, ಚಿಕ್ಕಮಗಳೂರು ಜಿಲ್ಲೆ ಇರ್ಬೋದು, ನಾವು ಕೃಷಿನೇ ಪ್ರಧಾನ ಇಟ್ಟುಕೊಂಡು ಜೀವನ ಮಾಡ್ತಾಯಿದ್ದೇವೆ. ಅದು ಸಣ್ಣ ಹಿಡುವಳಿದಾರರಾಗಿ ಅತಿ ಕಡು ಬಡತನದಿಂದ ಹೆಚ್ಚಿಗೆ ನಮಗೆ ಆಸ್ತಿ ಗೀಸ್ತಿ ಏನಿರಲಿಲ್ಲ. 1 ಎಕರೆ 2 ಎಕರೆ 1.5 ಎಕರೆ ಈ ಥರದಲ್ಲಿ ನಾವು ಜೀವನ ಮಾಡಿಕೊಂಡು ಬಂದ್ವಿ. ಆ ನಂತರದಲ್ಲಿ ಈಡಿಗ ಅಂತೇಳಿ ಆಯಿತು. ಮತ್ತು ನಮ್ಮ ದೇವರ ಸಂಸ್ಕೃತಿ ಇದೆಯಲ್ಲ, ನಮ್ಮ ಸಂಸ್ಕೃತಿ ಸಂಸ್ಕಾರ ನಮ್ಮ ಪರಂಪರೆ ಏನಿದೆಯಲ್ಲ ಅದನ್ನು ನಾವು ಇವತ್ತಿಗೂ ನಮ್ಮ ಹಬ್ಬ ಹರಿದಿನಗಳು ಪ್ರತಿಯೊಂದು ನಮ್ಮ ನಡವಳಿಕೆ ಎಲ್ಲದರಲ್ಲೂ ಸಹಿತ ನಾವು ದೇವರ ಜನಾಂಗದನ್ನೇ ನಾವು ಇದುವರೆಗೂ ಅದನ್ನು ಕಾಪಾಡ್ಕೊಂಡು ಬಂದೇವೆ. ಆ ಪರಂಪರೆಯನ್ನು ಹಾಳು ಮಾಡ್ಕೋಬಾರ್ದು. ನಮ್ಮ ಜಾತಿ ಅನ್ನೋದೇನಿದೆ ಯಾವತ್ತೂ ಅದನ್ನು ನಾವು ದೇವರು ಅಂತಲೇ ಗುರುಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ತಮ್ಮ ಮಾಧ್ಯಮಗಳ ಮುಖಾಂತರ ಸರ್ಕಾರಕ್ಕೆ ನಾವು ಮನಗಾಣಿಸಬೇಕು ಮಾಧ್ಯಮಗಳು ಅಂಥೇಳಿ ನಾವು ಬಂದಿದ್ದೇವೆ. ಇನ್ನು ಮುಂದೆ ಅದಕ್ಕೂ ಇಂಪಾರ್ಟೆಂಟ್ನಾಗಿ ಹೇಳಿದ್ದಾರೆ. ಮುಂದೆ ಬರ್ತಕ್ಕಂಥ ಈಗ ಜಾತಿ ಸಮೀಕ್ಷೆ ಮಾಡಲು ಹೊರಟಿದ್ದಾರೆ. ಅದರಲ್ಲಿ ಏನಾಗಿದೆ ಅಂದರೆ ಹಿಂದೆ ಮಾಡಿದಾಗ ಇಡೀ ಈಡಿಗ ಸಮೂಹವನ್ನೇ 14 ಲಕ್ಷ ಅಂತ ಬಂತದ್ದು ನಮ್ಮ ಮಾಧ್ಯಮದಲ್ಲಿ ನೋಡಿದ್ದೀವಿ. ಅದು ತಪ್ಪೋದು ತಿಳುವಳಿಕೆ. ಆ್ಯಕ್ಚುಲಿ ಇರೋದು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾವು 8ರಿಂದ 10 ಲಕ್ಷ ಜನ ಇದ್ದೇವೆ. ಜನಸಂಖ್ಯೆ ಇರೋದು. ನಾನು ಉತ್ತರ ಕನ್ನಡ ಮತ್ತು ಇದು ತೊಗೊಂಡಿಲ್ಲ, ದಕ್ಷಿಣ ಕನ್ನಡ ತೊಗೊಂಡಿಲ್ಲ, ಶಿವಮೊಗ್ಗ ಜಿಲ್ಲೆಯಲ್ಲಿ ಅಷ್ಟಿದ್ದೇವೆ. ಆದರೆ ತಪ್ಪು ಮಾಹಿತಿ ಆಗಿದೆ, ಅದು ಆಗಬಾರ್ದು ಅಂತ. ನಮ್ಮ ಜಾತಿ ಸಮೀಕ್ಷೆಯಲ್ಲಿ ನಮ್ಮ ಜಾತಿದು ಏನು ಕರೆಕ್ಟಾಗಿದೆ ಅದು ಆಗಬೇಕು. ಅದನ್ನು ನಾವುಗಳು ಸಹಿತ ಮಾಡ್ತೇವೆ. ಈಗ ನಮ್ಮಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಮೀಟಿಂಗ್ ಕರೆದಾರೆ, ಅದು ನಾವು ಚರ್ಚೆ ಮಾಡ್ತೇವೆ. ಅವರು ಜಾತಿ ಗಣತಿ ಬಂದಾಗ ನಾವು ಸಹಿತ ದೀವರ ಜನಾಂಗನೇ ಅಂತ ನಾವು ಬರೆಸ್ಬೇಕು ಅಂತೇಳಿ ಮಾಡೀವಿ. ಎಲ್ಲೆಲ್ಲಿ ದೀವರಿದ್ದಾರೆ ನಾವು ದೀವರು ಅಂತ ಬರ್ಸೋದು, ಎಲ್ಲೆಲ್ಲಿ ಪೂಜಾರು ಬಿಲ್ಲವರು ಇರ್ತಾರೆ ಅವರು ಅದೇ ಬರ್ಸೋದು. ಆಮೇಲೆ ನಾಮಧಾರಿಗಳು ಎಲ್ಲೆಲ್ಲಿದ್ದಾರೆ ನಮ್ಮ ಉತ್ತರ ಕನ್ನಡದವರು ಅವರು ಸಹಿತ ಅವ್ರ ಜಾತಿನ ಅವ್ರು ಮೇಂಟೈನ್ ಮಾಡಿದ್ದಾರೆ. ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡದಲ್ಲಿ ಆಲ್ರೆಡಿ ಅದು ಅಸ್ತಿತ್ವದಲ್ಲಿದೆ. ಸೌತ್ ಕನ್ನಡದಲ್ಲಿ ಪೂಜಾರು ಬಿಲ್ಲವರು ಅಂತಲೇ ಇದೆ. ಉತ್ತರ ಕನ್ನಡದಲ್ಲಿ ನಾಮಧಾರಿ ನಾಯಕರು ಅಂತಲೇ ಇದೆ. ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲೇ ಒಂದು ನಮ್ಮದು ಎಡವಟ್ಟಾಗಿದೆ. ಆ ದೃಷ್ಟಿಯಿಂದ ಈಗ ಅದು ಬಂದಿದೆ ಅವಕಾಶ.
ನಾವು ದೇವರು ಅಂತಲೇ ಸೇರಿಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಾವು ಒಳ ಪಂಗಡಗಳಲ್ಲಿ ಏನಾದರೂ ಒಂದು ರಿಸರ್ವೇಷನ್ ತಗೊಳ್ಳೋಕ್ಕೆ ಅನುಕೂಲ ಆಗ್ಬೋದು ಅನ್ನೋದು ನಮ್ಮ ಉದ್ದೇಶ. ಮತ್ತು ಈಗ ಕೆಲವು ಸರ್ಕಾರದಲ್ಲಿ ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ, ಕುರುಬ ಜನಾಂಗದಲ್ಲಿ ಬಂದಿದೆ. ನಾವು ಯಾರ ಮೇಲೂ ದ್ವೇಷ ಇಲ್ಲ ಇಲ್ಲಿ. ಕುರುಬ ಜನಾಂಗ ಇರ್ಬೋದು, ಇರ್ಬೋದು, ಮಡಿವಾಳರು ಇರ್ಬೋದು, ಎಲ್ಲರೂ ಸಹಿತ ಬ್ಯಾಕ್ವರ್ಡ್ ಕಮಿಟಿಗೆ ಬರ್ತಾರೆ. ಅವರು ರಿಸರ್ವೇಷನ್